ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಉಷಾ ಲೈಫ್ ಸ್ಟೈಲ್. ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ. ಇವತ್ತು ಚಟ್ಟಿ ಅಮಾವಾಸ್ಯೆ ರೀ. ಅಮಾವಾಸ್ಯೆ ದಿನ ಏನೆಲ್ಲ ನಡೀತು ಈ ಲಾಗಲ್ಲಿ ತೋರಿಸ್ತೀನಿ ನೋಡಿರಿ. ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂದಿನ ಮುಂಚೆನೇ ದೇವ್ರನ್ನೆಲ್ಲನೂ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಕೊಡೋನೆಲ್ಲನೂ ಮುಂಚೆನೇ ಜೋಡಿಸಿರ್ತೀವಿ ರೀ. ಬೆಳಗ್ಗೆ ತುಂಬ ಕೆಲಸ ಇರುತ್ತಲ್ಲ ರೀ ಅಮಾವಾಸ್ಯೆ ದಿನ, ಹಾಗಾಗಿ ಆಗಲ್ಲ ಅಂತಂದು ಮುಂಚೆನೇ ಆರತಿ ಎಲ್ಲನೂ ದೀಪದ ಸಾಮಾನು ದೀಪ ಹಚ್ಚೋದು ಎಲ್ಲನೂ ಸೆವೆ ಎಲ್ಲನೂ ತೊಳ್ಕೊಂಡ್ಬಿಟ್ಟು ಮುಂಚೆನೇ ರೆಡಿ ಮಾಡಿ ಇಟ್ಟಿರ್ತೀನಿ ರೀ. ಬೆಳಗ್ಗೆ ಎದ್ದು ಜೋಡಿಸಿ ಪೂಜೆ ಮಾಡೋದು ಅಷ್ಟೇ ರೀ. ಇಲ್ಲಾಂದ್ರೆ ತುಂಬ ಕೆಲಸ ಹಿಡಿಯುತ್ತೆ ರೀ, 1 ಗಂಟೆ ಆಗುತ್ತಾ ಬೆಳಗ್ಗೆ ಮಾಡಿದ್ರೆ. ಹಾಗಾಗಿ ನಾವು ಒಂದಿನ ಮುಂಚೆನೇ ದೇವ್ರ ಮನೆ ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಡು ಎಲ್ಲನೂ ತೊಳೆದು ಹಾಗೆ ಇಟ್ಟಿರ್ತೀವಿ ರೀ. ಬೆಳಗ್ಗೆ ಎದ್ದು ಸ್ನಾನ ಎಲ್ಲನೂ ಮುಗಿಸ್ಕೊಂಡು ಎಲ್ಲನೂ ಜೋಡಿಸ್ಕೊಂಡು ಪೂಜೆ ಮಾಡಿದ್ರೆ ಬೇಗ ಆಗುತ್ತಲ್ರಿ. ಹಾಗಾಗಿ ಇವಾಗ ಬತ್ತಿ ಎಲ್ಲನೂ ಹಚ್ಕೊಂಡು ದೀಪ ಹಚ್ಕೊಂಡು ಪೂಜೆನೆಲ್ಲನೂ ಸ್ಟಾರ್ಟ್ ಮಾಡಿದ್ದು ನೋಡಿರಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಇವಾಗ ನೋಡಿರಿ ನಾನು ಪೂಜೆ ಎಲ್ಲನೂ ಮುಗಿಸಿದ್ನಿ. ಆಮೇಲೆ ಈ ಬತ್ತಿ ಕುಂಕುಮ ಎಲ್ಲನೂ ಹಚ್ಚಿಬಿಟ್ಟು ಇವಾಗ ಹೂವನ್ನ ಮುಡಿಸ್ತಾ ಇದ್ದೀನಿ ರೀ ದೇವರಿಗೆ. ಹೂವು ಎಷ್ಟು ಚೆನ್ನಾಗಿರ್ತಾವೆ ನೋಡಿರಿ, ತುಂಬ ಇಷ್ಟ ರೀ ಹೂವಂತರೂ. 2 ದಿನ ಇಟ್ಟರು ಹೂವು ಬಾಡಲ್ರಿ, ಹೀಗೆ ಇರ್ತಾವ್ರಿ ಅವು. ಇವಾಗ ನೋಡಿರಿ ನಾನು ಇವಾಗ ಪೂಜೆ ಅಷ್ಟೇ ಮಾಡ್ತೀನಿ ರೀ. ಆಮೇಲೆ ಅಡುಗೆ ಎಲ್ಲನೂ ಮಾಡಿಂದ ಎಡೆ ಹಿಡಿದು ಕಾಯಿ ಹೊಡೆದ್ರೆ ಆಯ್ತು ಅಂತಂದು ಇವಾಗ ಪೂಜೆ ಅಷ್ಟೇ ಮಾಡಿದ್ನಿ ರೀ. ಆಮೇಲೆ ಇಲ್ಲಿ ದೇವ್ರ ಮನೆ ಪೂಜೆ, ಆಮೇಲೆ ನಮ್ಮ ಅತ್ತೆ ಮಾಮ ಇಲ್ಲಿ ನಮ್ಮ ಅಮ್ಮ ಅಜ್ಜನ ಪೂಜೆನೂ ಮಾಡ್ಕೊಂಬಂದು ನೋಡಿರಿ. ಮಾಡಿಬಿಟ್ಟು ಇವಾಗ ಇದು ಬದ್ನಿಕಾಯಿ ಎಲ್ಲನೂ ಹೆಚ್ಕೊಂಡು ಹಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಕ್ಲೀನಾಗಿ ಒಂದು 3-4 ಸಲ ತೊಳ್ಕೊಂಡಿರಿ. ತೊಳ್ಕೊಂಡ್ಬಿಟ್ಟು ಅದಕ್ಕೆ ಅರಿಶಿನ, ಬೆಲ್ಲ, ಉಪ್ಪು, ಆಮೇಲೆ ಇದು ಮಸಾಲೆ ಖಾರ ಕುಡಿಸಿರೋದು ರೀ, ಹವೀಜ ಎಲ್ಲನೂ ಹಾಕಿ ಸ್ವಲ್ಪ ಖಾರನ ಹಾಕ್ಕೊಂಡಿದ್ದೀನಿ ರೀ. ಆಮೇಲೆ ಗುರಳ್ ಪುಡಿ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಆಮೇಲೆ ಬೆಲ್ಲನ ಹಾಕ್ಕೊಂಡು ಇವಾಗ ಒಗ್ಗರಣೆನ ಕೊಡ್ತಾಯಿದ್ದೀನಿ ರೀ ಅಂತಂದು ಆ ಪುಡಿನ ಹಾಕ್ಕೊಂಡಿದ್ದೀನಿ ನೋಡಿರಿ. ಇಲ್ಲಿ ಎಲ್ಲನೂ ಅಲ್ಲೇ ಹಾಕಿಬಿಟ್ಟಿರ್ತೀವಲ್ಲ ರೀ, ಇಲ್ಲಿ ಒಗ್ಗರಣೆ ಕೊಟ್ಟು ಇದ್ದದಷ್ಟೇ ರೀ. ಇವಾಗ ಎಣ್ಣೆ ಹಾಕಿ ಕಾಯ್ಲಕ್ಕ ಇಟ್ಟಿದ್ದೀನಿ ರೀ. ಇದು ಎಲ್ಲನೂ ಕಾಯಬೇಕು ರೀ. ಬಿಸಿ ಆದಮೇಲೆ ಇವಾಗ ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಆ ಕಡೆ ಬೇಳೆಗೆ ಇಟ್ಟಿದ್ದೀನಿ ರೀ ತೊಳೆದು. ಬೇಳೆ ಎಲ್ಲನೂ ಈ ಪಲ್ಯ ಮಾಡೋಷ್ಟರಲ್ಲಿ ಅದು ಕುದೀತ್ರಿ, ಇನ್ನೂ ಬಿಟ್ಟಿರಿ ಕುಕ್ಕರು. ಹಾಗಾಗಿ ಎಲ್ಲ ಬೆಲ್ಲನೂ ಜಜ್ಜಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಆ ಕಡೆಗೆ. ಇಲ್ಲಿ ನಮ್ಮ ಅಕ್ಕ ನಾನು ಸೇರಿಕೊಂಡು ಕೆಲಸ ಮಾಡತ್ತೀವಿ ರೀ. ನಮ್ಮ ಅಕ್ಕರು ಬಂದಿದ್ರಲ್ರಿ ನಮ್ಮ ಚಾರುನ್ ಬರ್ಡೇಗೆ, ಅವರು ನಮ್ಮ ಅಕ್ಕ ನಾನು ಕೂಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ರೀ. ಇಲ್ಲಿ ನಮ್ಮ ಅಕ್ಕರು ಹಿಟ್ಟನ್ನು ನಾದ್ತಾ ಇದ್ದಾರೆ ರೀ ಕಡ್ಬಿಗೆ. ಅಮಾವಾಸ್ಯೆಗೊಮ್ಮೆ ನಾವು ಬೇಳೆನ ಹಾಕ್ತೀವಿ ರೀ ಕಂಪಲ್ಸರಿ, ಅಮಾವಾಸ್ಯೆ ಮಿಸ್ ಮಾಡೋದಿಲ್ಲ ರೀ. ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲನೂ ಫ್ರೈ ಆದ್ರಿ. ಫ್ರೈ ಆದಮೇಲೆ ಬದ್ನಿಕಾಯಿಗೆ ಮುಂಚೆನೇ ಎಲ್ಲನೂ ಹಾಕಿಬಿಟ್ಟಿದ್ವಲ್ರಿ. ಇವಾಗ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕಿಬಿಟ್ರೆ ಮುಗೀತ್ರಿ, ಪಲ್ಯ ರೆಡಿ ಆಯ್ತು ರೀ. ನಿಮಗೆ ನೀರು ಥರ ಬೇಕಂದ್ರೆ ನೀರು ಹಾಕ್ಕೋಬೋದು ರೀ. ನಾನಿಲ್ಲಿ ನೀರು ಹಾಕಕತ್ತಿಲ್ಲ ರೀ. ನೀರು ಹಾಕ್ಲಿಕ್ಕಂದ್ರೆ ಚೆನ್ನಾಗಿ ಅನ್ಸುತ್ತೆ ರೀ. ನೀರು ಹಾಕಿದ್ರೆ ನಾನು ಚೆನ್ನಾಗಿ ಕೈಲೇ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಇದ್ರೊಳಗಡೆ ಹಾಕ್ಬೇಕ್ರಿ. ಇದಕ್ಕೆ ನೀರೇನು ಹಾಕ್ಬಾರ್ದು ರೀ, ಅಂದ್ರೆ ಚೆನ್ನಾಗಿ ಅನ್ಸುತ್ತೆ ರೀ. ಬೇಕಾದ್ರೆ ನಿಮ್ಗೆ ನೀರು ಬೇಕಾದ್ರೆ ನೀರನ್ನು ಆ್ಯಡ್ ಮಾಡ್ಕೊರಿ. ನಾನು ಇಷ್ಟನ್ನೇ ಹಾಕ್ತೀನಿ ರೀ, ಅಂದರೆ ಚೆನ್ನಾಗಿ ಅನ್ಸುತ್ತೆ ರೀ. ಹಾಗಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಹಾಕ್ತಾಯಿದ್ದೀನಿ ನೋಡಿರಿ. ಹೊರಗಡೆ ನಮ್ಮ ತಮ್ಮ ಬಂದಿದ್ರಲ್ರಿ, ನಮ್ಮ ಸಂಜು ಅವರು ನಮ್ಮ ಮಾಮ ಸೇರಿಕೊಂಡು ಗಾಡಿನೆಲ್ಲನೂ ಪೂಜೆ ಮಾಡ್ತಾಯಿದ್ದಾರೆ ರೀ. ಅವರು ಡ್ಯೂಟಿಗೆ ಹೋಗೋಷ್ಟರಲ್ಲಿ ಪೂಜೆ ಮಾಡಿಕೊಂಡೇ ಹೋಗ್ಬಿಡ್ತಾರೆ ರೀ. ನಾವು ನೈಟು ಮಾಡೋದಿಲ್ಲ ರೀ, ಬೆಳಗ್ಗೆನೇ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ರೀ ಗಾಡಿ ಪೂಜೆನೆಲ್ಲನೂ. ನಮ್ಮ ಅಮಾವಾಸ್ಯೆ
ಅಮಾವಾಸ್ಯೆಗೊಮ್ಮೆ ಗಾಡಿ ಪೂಜೆನ ಕಂಪಲ್ಸರಿ ತೊಳೆದ್ಬಿಟ್ಟು ಅವತ್ತೆಲ್ಲನೂ ಪೂಜೆ ಮಾಡ್ತೀವಿ ಈ ಲಿಂಬೆಹಣ್ಣು ತುಳಸಿ. ಇವಾಗ ನೋಡಿರಿ ಇಲ್ಲೇ ಬೇಳೆ ಇಟ್ಟಿದ್ನಲ್ರಿ ಅದೆಲ್ಲನೂ ಕುಕ್ಕರು ಬಿಟ್ರಿ. ಇವಾಗ ಬೇಳೆ ಏನೇನೋ ಕುದ್ದೈತ್ರಿ, ಕೈಲೇ ನೋಡಿಬಿಟ್ಟು ಇವಾಗ ಚೆನ್ನಾಗಿ ನೀರೆಲ್ಲನೂ ಸೋಸ್ಕೋಬೇಕ್ರಿ. ಒಂದು ಸ್ವಲ್ಪನೂ ನೀರು ಇರಬಾರ್ದ್ರಿ. ನೀರು ಇದ್ಬಿಟ್ರೆ ಆಮೇಲೆ ಬೆಲ್ಲ ಹಾಕ್ತೀವಲ್ರಿ ಅದು ಸ್ವಲ್ಪ ನೀರಾಗುತ್ತಲ್ರಿ. ಹಾಗಾಗಿ ಜಾಸ್ತಿ ನೀರಾದ್ರೆ ಅಳಕಾಗ್ಬಿಡ್ತ್ರಿ ಹೂರಣ. ನಮಗೆ ಕಡುಬಲ್ಲಿ ಇಟ್ಟು ತುಂಬಕ್ಕೆ ಸರಿ ಹೋಗಲ್ರಿ. ಹಾಗಾಗಿ ಇವಾಗ ನೀಟಾಗಿ ನೀರು ಚೆನ್ನಾಗಿ ಬಸ್ಕೋಬೇಕ್ರಿ. ಅದನ್ನು ಬೇಕಾದ್ರೆ ಸಾಣಿಗೆ ಹಾಕ್ಕೊಂಡು ಸೋಸ್ಕೋಬೋದು. ನಾನು ಮಾತ್ರ ಪ್ಲೇಟ್ ಇಟ್ಕೊಂಡು ಚೆನ್ನಾಗಿ ನೀರನ್ನು ಒಂಚೂರು ಬಿಡ್ದಂಗೆ ನೀಟಾಗಿ ಬಸಿತಾ ಇದ್ದೀನಿ ರೀ. ಇವಾಗ ನೋಡಿರಿ ನೀರೆಲ್ಲನೂ ಕ್ಲೀನಾಗಿ ಬಸ್ಕೊಂಡಿದ್ದೀನಿ ರೀ. ಬಸ್ಕೊಂಡ್ಬಿಟ್ಟು ಇವಾಗ ನಾವು ಯಾವ ಕಪ್ಪಲ್ಲೇ ಬೇಳೆ ಹಾಕಿರ್ತೀವಲ್ರಿ, ಈ ಕಪ್ಪಿಲೇನ ಬೇಳೆ ಹಾಕಿದ್ನಿ ರೀ. ಅದೇ ಕಪ್ಪಿಲೆ ಬೆಲ್ಲ ಹಾಕಿದ್ದೀನಿ ರೀ. ನಿಮ್ಗೆ ಇನ್ನೂ ಬೆಲ್ಲ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಮೇಲೆ ಹಾಕ್ಕೋಬೋದು ರೀ. ನಾನು ಮಾತ್ರ ಬೇಳೆ ಎಷ್ಟು ಹಾಕ್ಕೊಂಡಿದ್ದೀನಿ ನೋಡಿರಿ ಅಷ್ಟೇ ಬೆಲ್ಲ ಹಾಕ್ಕೊಂಡಿದ್ದೀನಿ ರೀ. ಆಮೇಲೆ ನಮ್ಮ ಮನೇಲಿ ಸ್ವೀಟ್ ಜಾಸ್ತಿ ರೀ, ಸಪ್ಪೆ ತಿನ್ನಲ್ಲ. ಹಾಗಾಗಿ ನಾನು ಸ್ವಲ್ಪ ಮೇಲೆ ಸ್ವಲ್ಪ ಬೆಲ್ಲನ ಹಾಕಿದ್ದೀನಿ ರೀ. ಸ್ವೀಟ್ ಆದರೆ ಚೆನ್ನಾಗಿರಿ, ಸಪ್ಪೆ ಆದ್ರೆ ಅಷ್ಟೊಂದು ಸರಿ ಹೋಗಲ್ರಿ. ಹಾಗಾಗಿ ಇವಾಗ ಅದನ್ನು ಆರಕ್ಕೆ ಇಟ್ಟಿದ್ದೀನಿ ರೀ, ಬೆಲ್ಲ ಮಿಕ್ಸ್ ಮಾಡಿ. ಇವಾಗ ನೋಡಿರಿ ಇಲ್ಲೇ ನಾನು ಇದು ಹಸಿ ಅಲ್ರಿ, ಇದು ಒಣ ಕೊಬ್ಬರಿ, ಕಾಳುಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಇಷ್ಟನ್ನು ಫ್ರೈ ಮಾಡ್ತಾಯಿದ್ದೀನಿ ರೀ. ಇವಾಗ ಇದಕ್ಕೆ ನಾನು ಚಕ್ಕೆ ಹಾಕಂಗಿಲ್ಲ ರೀ, ಸ್ಟ್ರಾಂಗ್ ಆಗುತ್ತೆ ರೀ. ನಮ್ಮ ಮನೆಯಲ್ಲಿ ಮಸಾಲೆ ಜಾಸ್ತಿ ತಿನ್ನೋದಿಲ್ಲ ರೀ. ಹಾಗಾಗಿ ಪ್ಲೇನಾಗಿ ಎಷ್ಟು ತುಂಬ ಚೆನ್ನಾಗಿ ಅನ್ಸುತ್ತೆ ರೀ. ಹೀಗೆ ಗಟ್ಟಿ ಜಾಸ್ತಿ ತಿನ್ನಂಗಿಲ್ಲ ರೀ, ತಿಳಿ ಆಗಿರ್ಬೇಕು ರೀ ಸಾಂಬಾರು, ಅಷ್ಟು ಚೆನ್ನಾಗಿ ಅನ್ಸುತ್ತೆ ರೀ. ಹಾಗಾಗಿ ಇಲ್ಲಿ ಬೆಳ್ಳುಳ್ಳಿ, ಒಣ ಕೊಬ್ಬರಿ, ಜೀರಿಗೆ, ಕಾಳುಮೆಣಸು ಆಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಅದನ್ನೆಲ್ಲನೂ ನೀಟಾಗಿ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಎಲ್ಲನೂ ಕ್ಲೀನ್ ಇದಾಗಿ ಸ್ಮೆಲ್ ಬರ್ಬೇಕ್ರಿ, ಘಮ್ಮ ಬರೋ ಥರ ಹುರ್ಕೊಂಡು. ಇವಾಗ ನಾನು ಮಿಕ್ಸಿಗೆ ಇದನ್ನು ಹಾಕ್ತಾಯಿದ್ದೀನಿ ರೀ. ಅದು ತಣ್ಣಗಾಗುತ್ತಲ್ರಿ ಹುರಿದಿರೋದು ಕೊಬ್ಬರಿ ಎಲ್ಲನೂ. ಈ ಕಡೆ ನಾನು ಅದೆಲ್ಲನೂ ಆರಿತ್ರಿ ಬೇಳೆ. ಹಾಗಾಗಿ ಇವಾಗ ಮಿಕ್ಸಿನ ಮಾಡ್ತಾಯಿದ್ದೀನಿ ರೀ ಕಡುಬಿಗೆ. ನಮ್ಮ ಅಕ್ಕರು ಹಿಟ್ಟನ್ನು ನಾದ್ತಾ ಇದ್ದಾರೆ ರೀ ಕೆಳಗಡೆ. ನಾನಿಲ್ಲಿ ಹಿಟ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಹೂರಣ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ರೀ. ಹೂರಣ ಎಲ್ಲನೂ ಸ್ವಲ್ಪ ಎಲ್ರಿ ಬೇಗ ಆಯ್ತು ರೀ ಅದು. ಅದು ಸ್ವಲ್ಪ ನೀರು ಇತ್ತೇನೋ ರೀ ಅದಕ್ಕೆ. ಹಾಗಾಗಿ ನಾನು ನೀರು ಬಿಟ್ಟು ಕೆಳಗಡೆ ಹಿಂಗೆ ಚಮಚಲ್ಲೇ ಹಿಂಗೆ ಜಾರಿ ತೊಗೊಳ್ತಾ ಇದ್ದೀನಿ ರೀ ಬೇಳೆ ಎಲ್ಲನೂ. ಮತ್ತು ನೀರಾದ್ರೆ ತುಂಬಕ್ಕೆ ಸರಿ ಹೋಗಲ್ರಿ, ಕೈಗೆ ಅಂಟ್ಕೊಳ್ತಾ ಇರ್ತೀರಿ. ಹಾಗಾಗಿ ಇಲ್ಲೇ ಮಿಕ್ಸಿ ಎಲ್ಲನೂ ಮುಗೀತಲ್ರಿ. ಅದೇ ಮಿಕ್ಸಿ ಒಳಗಡೆ ನಾನು ಇವಾಗ ಮಸಾಲೆ ಸಾಂಬಾರಿಗೆಲ್ಲನೂ ಹಾಕ್ಕೊಳ್ತೀನಿ ನೋಡಿರಿ. ಅದೇ ಜಾರಿಗೆ ನಾನಿವಾಗ ಇನ್ನೊಂದು ಚೂರು ಇದೆ ರೀ, 2 ಬ್ಯಾಚ್ ಆದವು ರೀ. 2 ಸರಿ ಅಷ್ಟೇ ಹಾಕಿನಿ. ಸ್ವಲ್ಪ ಜಾಸ್ತಿ ಆದ್ರೆ ಬೇಗ ಸಣ್ಣ ಆಗೋಲ್ಲಲ್ರಿ. ಹಾಗಾಗಿ 2 ಸರಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಯನ್ನು ಮಾಡ್ಕೊಂಡೆ ರೀ. ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಇವಾಗ ಅದೇ ಜಾರ ಅಲ್ರಿ ಸಾಂಬಾರಿಗೂ ಬೆಲ್ಲ ಜಾಸ್ತಿ ಬೆಲ್ಲ ಹಾಕಂಗಿಲ್ಲ ರೀ. ಇದೇ ಬೆಲ್ಲ ಇರ್ತಲ್ರಿ, ಹೂರ್ಣದ ಜಾರು ಇರ್ತಲ್ರಿ. ಹಾಗಾಗಿ ಅದೇ ಜಾರಿಗೆ ನಾನು ಎಲ್ಲನೂ ಮಸಾಲೆನ ಹುರ್ಕೊಂಡಿದ್ನಲ್ರಿ, ಚಕ್ಕೆ ಲವಂಗ ಎಲ್ಲ ಹಾಕ್ಕೋತಾರೆ ರೀ. ನಾನು ಹಾಕ್ಕೊಳ್ಳೋಂಗಿಲ್ಲ ರೀ, ಜಾಸ್ತಿ ಇದಾಗ್ಬಿಡ್ತ್ರಿ. ಆಗ ನಮ್ಮ ಮನೇಲಿ ಜಾಸ್ತಿ ಮಸಾಲೆನ ತಿನ್ನಂಗಿಲ್ಲ ರೀ. ಹಾಗಾಗಿ ಅದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ ರೀ. ಇದು ಖಾರದ ಪುಡಿ ರೀ, ಮಸಾಲೆ ಕುಡಿಸಿದ್ದು ಮನೆಯಲ್ಲಿ ಖಾರದ ಪುಡಿ ರೀ. ಇದು ಬೀಜ ಎಲ್ಲ ಹಾಕಿ ಕುಡಿಸಿದ್ದೆ ರೀ. ಅದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ರೀ, 1 ಚಮಚ. ನಮ್ಮ ಮನೇಲಿ ಜಾಸ್ತಿ ಖಾರನೂ ತಿನ್ನಂಗಿಲ್ಲ ರೀ. ಇದು ಸಾಂಬಾರು ಪೌಡ್ರನ್ನು ಹಾಕಿದ್ದೀನಿ ರೀ. ಜಾರ್ ಒಳಗಡೆ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಅನ್ಸುತ್ತೆ ರೀ. ಹಾಗಾಗಿ ಸಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ರೀ. ಈ ಕಡೆ ರಸಮ್ ಥರನೂ ಇರ್ತೈತೆ ರೀ, ಈ ಕಡೆ ಗಟ್ಟಿನೂ ಅಲ್ಲ, ಈ ಕಡೆ ಎಲ್ಲ ಹಾಗೆ ಮಧ್ಯೆ ಇರ್ಬೇಕು ರೀ. ಅಂದ್ರೆ ಚೆನ್ನಾಗಿರಿ. ಗಟ್ಟಿ ಆದ್ರೆ ನಮಗೆ ಇಷ್ಟ ಆಗಲ್ಲ ರೀ ನಮ್ಮ ಮನೇಲಿ ಯಾರಿಗೂ. ಹಾಗಾಗಿ ನಾನು ಇದನ್ನು ಮಧ್ಯೆ ಮಾಡ್ತಾಯಿದ್ದೀನಿ ರೀ ಇವಾಗ. ಈ ಕಡೆ ಗಟ್ಟಿನೂ ಅಲ್ಲ, ಈ ಕಡೆ ತಿಳಿನೂ ಅಲ್ಲರಿ. ಸಾಸಿವೆ, ಜೀರಿಗೆ, ಎಣ್ಣೆ ಎಲ್ಲನೂ ಹಾಕಿ ಒಗ್ಗರಣೆ ಹಾಕಿದ್ದೆ ರೀ. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲನೂ ಫ್ರೈ ಆದಮೇಲೆ ನಾನು ಮಿಕ್ಸಿ ಜಾರಿಗಳಿಗೆ ಮಸಾಲೆ ಎಲ್ಲನೂ ರುಬ್ಕೊಂಡಿದ್ವಲ್ರಿ, ಅದನ್ನೇ ಡೈರೆಕ್ಟಾಗಿ ಇವಾಗ ಎಣ್ಣೆ ಒಳಗಡೆ ಹಾಕಿದ್ನಿ ರೀ. ಅದು ಕುದೀತಾ ಇದೆ ರೀ.
ಕುದ್ಮೇಲೆ ನಾನು ಇದಕ್ಕೆ ಬೇಳೆನ ಸೋಸ್ಕೊಂಡಿರ್ತೀವಲ್ರಿ, ಕಟ್ಟಿರ್ತಲ್ರಿ, ಅದನ್ನೇ ನಾನು ಇವಾಗ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ರೀ. ಇದೇ ನೋಡಿರಿ ನಮ್ಮ ಕಡೆ ಕಟ್ಟಿನ ಸಾರು ಅಂದ್ರೆ ಹೀಗೆ ಮಾಡ್ತಾರ್ರಿ. ಇವಾಗ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಯಾಕಿಟ್ಟಿದ್ದೆ ರೀ ಮುಂಚೆನೇ. ಇವಾಗ ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಒಳಗಡೆ ಹಾಕಿಬಿಟ್ರೆ ಡೈರೆಕ್ಟು ಹುಳಿ ಜಾಸ್ತಿ ಆಗುತ್ತೆ ರೀ. ಹಾಗಾಗಿ ನಾನು ಲಾಸ್ಟಿಗೆ ಹುಣಸೆಹಣ್ಣ ಸ್ವಲ್ಪ ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ರೀ. ಜಾರ್ ಒಳಗೂ ಬೆಲ್ಲ ಇರುತ್ತಲ್ಲ ರೀ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ರೀ. ಆಮೇಲೆ ನೋಡಿದರೆ ಆಯಿತು ಅಂತಂದು ಸ್ವಲ್ಪ ಹಾಕಿದ್ದೀನಿ ರೀ. ಇವಾಗ ನೋಡಿರಿ ಸಾಂಬಾರೆಲ್ಲನೂ ರೆಡಿ ಆಯ್ತು ರೀ. ಇಲ್ಲೇ ಹೊರಗಡೆ ನಮ್ಮ ಸಂಜು ನಮ್ಮ ತಮ್ಮ ರೀ ಕಾರ್ ಎರಡನ್ನೂ ಪೂಜೆ ಮಾಡಿದಾನೆ ರೀ. ಪೂಜೆ ಮಾಡಿಬಿಟ್ಟು ಬೈಕ್ನೂ ಪೂಜೆ ಮಾಡಿದಾರೆ ರೀ. ನಮ್ಮ ಅಮ್ಮ ನಾಷ್ಟ ಮಾಡಿಬಿಟ್ಟು ಅವಲಕ್ಕಿ ಮಾಡಿದ್ನಲ್ಲ ರೀ, ಅವಲಕ್ಕಿ ತಿಂದ್ಬಿಟ್ಟು ಇವಾಗ ಅವರು ಡ್ಯೂಟಿಗೆ ಹೋಗ್ತಾ ಇದ್ದಾರೆ ರೀ. ನಮ್ಮ ಅಮ್ಮನೂ ನಮ್ಮ ವೈಷ್ಣವಿದು ಬಸ್ ಬರ್ತಾ ಇದ್ದಾರೆ ರೀ. ಹಾಗಾಗಿ ಹೊರಗಡೆ ಕಾಯ್ತಾ ನಿಂತ್ಕೊಂಡಿದ್ದಾಳೆ ರೀ. ಬಸ್ಸು 9:30ಗೆ ಬರುತ್ತೆ ರೀ ಅವ್ರದ್ದು. ಎರಡು ಕಾರು ಬೈಕ್ನ ಪೂಜೆ ಮಾಡಿದ್ರಿ. ಅವರು ಬೆಳಗ್ಗೆನೇ ಪೂಜೆ ಮಾಡಿಬಿಟ್ರೆ ಇದಾಗ್ಬಿಡ್ತಲ್ಲ ರೀ. ಅವರೆಲ್ಲನೂ ಹೋದ್ರಿ. ಇವಾಗ ನಮ್ಮ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇಲ್ಲೇ ಹಪ್ಪಳನ ಸುಡ್ತಾಯಿದ್ದೀನಿ ರೀ. ಕರಿಯೋಕ್ಕೂ ಬರ್ತೈತೆ ರೀ, ಈ ಥರ ಸುಡೋಕ್ಕೂ ಬರ್ತೈತೆ ರೀ. ಕರೆದ್ರೆ ಎಣ್ಣೆ ಜಾಸ್ತಿ ಹಿಡಿತಾವಲ್ಲ ರೀ, ಹಾಗಾಗಿ ಅದು ಎಣ್ಣೆ ಒಂಚೂರು ಹೋಗಲ್ಲ ರೀ. ಹಾಗಾಗಿ ನಾನು ಜಾಸ್ತಿ ಸುಡ್ತೀವಿ. ಇವು ಸುಡೋ ಹಪ್ಪಳನ ರೀ, ಕಾಳು ಹಪ್ಪಳ, ಉದ್ದಿನ ಬೇಳೆವು. ಹಾಗಾಗಿ ಇಲ್ಲೇ ಹಪ್ಪಳನ ಸುಟ್ಕೊಂಡೆ ರೀ. ಆ ಕಡೆ ಮುಂಚೆನೇ ಸಂಡಿಗೆ ಎಲ್ಲನೂ ಕರೆದು ಇಟ್ಟಿದ್ದೀನಿ ರೀ ಸೈಡಿಗೆ. ಇವಾಗ ಹಪ್ಪಳನ ಸುಟ್ಕೊಳ್ತಾ ಇದ್ದೀನಿ ನೋಡಿರಿ. ಹಪ್ಪಳನ ಸುಟ್ಕೊಂಡೆ ರೀ. ಇಲ್ಲೇ ಸಂಡಿಗೆ ಎಲ್ಲನೂ ಕರೆದು ಇಟ್ಟಿದ್ದೀನಿ ನೋಡಿರಿ. ಇಟ್ಟಿದ್ದೀವಿ ರೀ. ಇಲ್ಲಿ ನಮ್ಮ ಅಕ್ಕರು ಇದಕ್ಕೆ ಕಡ್ಬಿಗೆ ಎಲೆನ ಇಷ್ಟೂ ಉದ್ಕೊಂಡು ಒಮ್ಮೆಕ್ಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಲ್ಲಿ ನಮ್ಮ ಅಕ್ಕ ನಾನು ಮಾತಾಡ್ತಾ ಇವಾಗ ಕಡುಬನ್ನೆಲ್ಲನೂ ತುಂಬ್ತಾಯಿದ್ದೀವಿ ನೋಡಿರಿ. ಹಿಂಗಾರಿ ನಾವು ನೀರು ಹಚ್ಚಂಗಿಲ್ಲ ರೀ. ನೀರು ಹಚ್ತಾರೆ ಒಬ್ಬೊಬ್ಬರು ಎಲೆಗೆ. ನಾವು ಒಂದ್ಸರಿ ಹಂಗೂ ಮಾಡ್ತೀವಿ, ಒಂದ್ಸರಿ ಹಿಂಗೂ ಮಾಡ್ತೀವಿ ರೀ. ಅದೇ ಉರ್ದಕ್ಕೆ ಒಂಚೂರು ಎಲೆನ ಹಾಕಿಬಿಟ್ಟು ಹಿಂಗೆ ಅದ್ರದ್ದು ಇದು ಎಲ್ಲನೂ ಹತ್ಬಿಡ್ತಲ್ಲ ರೀ. ಹಾಗಾಗಿ ಈಗ ಬೇಗ ಆಗುತ್ತಲ್ಲ ರೀ, ಈ ಥರ ಮಾಡ್ತಾಯಿರ್ತೀನಿ ರೀ. ಇದಕ್ಕೆ ಕರ್ಚಿಕಾಯಿ ಮಾತ್ರ ನೀರು ಹಚ್ತೀವಿ ರೀ. ಇವನ್ನೇನು ಹೀಗೆ ಮಾಡೋದ್ರಿ ಜಾಸ್ತಿ. ನಮ್ಮ ಕಡೆಗೆ ಹೀಗೆ ತುಂಬ್ತಾರೆ ನೋಡಿರಿ ಕೈಲೇ. ಈ ಕಡೆಗೆಲ್ಲನೂ ಅದು ಕಡುಬು ಮಾಡೋ ಮಣಿ ಇರ್ತಾವಲ್ಲ ರೀ, ಅದ್ರೊಳಗೆ ಹಾಕಿ ಹಿಂಗೆ ಹತ್ತಕ್ತಾರೆ ರೀ. ನಮ್ಗಂತೂ ಈ ಥರ ಮಾಡೇ ಅಭ್ಯಾಸ ರೀ. ಬೇಗ ಇಬ್ಬರು ಸೇರಿಕೊಂಡು ಬೇಗ ಕೆಲಸ ಆಗುತ್ತೆ ರೀ. ಒಬ್ಬರೇ ಆದ್ರೆ ತುಂಬ ಟೈಮ್ ಬಿಡುತ್ತಲ್ಲ ರೀ. ಹಾಗಾಗಿ ಇಲ್ಲಿ ನಮ್ಮ ಅಕ್ಕ ನಾನು ಇವಾಗ ಸೇರಿಕೊಂಡು ಕೆಲಸನ ಮಾಡ್ತಾಯಿದ್ದೀನಿ ನೋಡಿರಿ. ಹೀಗೆ ಮಾತಾಡ್ತಾ ಮಾಡ್ತಾ ಇದ್ದೀವಿ ರೀ. ಇನ್ನೂ ಇದು ಐತ್ರಿ, ಸ್ವಲ್ಪ ಹಿಟ್ಟು ಉಳಿತೈತ್ರಿ. ಪೂರಿನ ಮಾಡ್ಬೇಕ್ರಿ ಲಾಸ್ಟಿಗೆ. ಇದಾಗಿದ್ಮೇಲೆ ಕಡುಬೆಲ್ಲನೂ ಕರೆದ್ಮೇಲೆ ಅದನ್ನು ಮಾಡ್ಕೊಳಕ್ಕೆ ಬಂತು ಅಂತಂದು ಹಿಟ್ಟು ಸ್ವಲ್ಪ ಎತ್ತಿಟ್ಟಿದ್ದೀವಿ ರೀ. ಈ ಥರ ಹೂರಣ ಹಚ್ಕೊಂಡು ಬಿಟ್ರಿ ಇದನ್ನು. ಹಾಗಾಗಿಲ್ರಿ ಎಲ್ಲನೂ ಕಡುಬನ್ನು ತುಂಬಿದ್ವಿ ರೀ. ತುಂಬಿಟ್ಟು ಇವಾಗ ನಾವು ಇಲ್ಲಿ ನಮ್ಮ ಅಕ್ಕನೂ ಕಡುಬನ್ನು ಕರಿತಾ ಇದ್ದಾರೆ ರೀ. ಕಡುಬೆಲ್ಲನೂ ಕರೆದಾದ್ಮೇಲೆ ಇವಾಗ ಪೂರಿನ ಲಟ್ಸ್ತಾ ಇದ್ದೀನಿ ನೋಡಿರಿ. ನಮ್ಮ ಅಕ್ಕರ ಕಡುಬನ್ನು ಕರಿತಾ ಇದ್ದಾರೆ ರೀ ಆ ಕಡೆಗೆ. ಅಷ್ಟರಲ್ಲಿ ನಾನು ಪೂರಿನ ಲಟ್ಟಿಸ್ತಾ ಇದ್ದೀನಿ ರೀ. ಊಟಕ್ಕೆ ಬರ್ತಾವಲ್ರಿ ಮಧ್ಯಾಹ್ನ ಪೂರಿಗಂತಾನೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಕಲಸಿದ್ರಿ ನಮ್ಮ ಅಕ್ಕರು.
ನಮ್ಮ ವೈಷ್ಣವಿ 4:15 ಬರ್ತಾಳ್ರಿ ಅವಳು. ಇವಾಗ ನೋಡ್ರಿ ಎಲ್ಲ ಅಡುಗೆನೂ ಮುಗಿದ್ರು. ಕೈಕಾಲು ಮುಖ ತೊಳ್ಕೊಂಡು ಇವಾಗ ದೇವ್ರಿಗೆ ಎಡೆ ಮಾಡೋಕ್ಕೆ ನಾನು ಇವಾಗ ಅಡುಗೆ ಮನೆಗೆ ಬಂದ್ರಿ. ಕೈಕಾಲು ಮುಖ ತೊಳ್ಕೊಂಡು ಮತ್ತೊಂದು ಸರಿ ಕಸ ಏನೆಲ್ಲ ಗುಡಿಸ್ಕೊಂಡು ಮುಖ ಎಲ್ಲನೂ ತೊಳ್ಕೊಂಡು ಬಂದೆ ನೋಡ್ರಿ. ನಮ್ಮ ಕಡೆಗೆ ಈ ಥರ ಅಡುಗೆ ಮಾಡಿದ್ಮೇಲೆ ಅವನ್ನೆಲ್ಲನೂ ಪೂಜೆ ಮಾಡೇ ದೇವ್ರಿಗೆ ಎಡೆ ಮಾಡೋದು ನೋಡ್ರಿ. ಆಮೇಲೆ ಊಟ ಮಾಡೋದ್ರಿ. ಇವಾಗ ದೇವರಿಗೆ ಜಗ್ಲಿಗೆ ಒಂದ್ರಿ. ಆಮೇಲೆ ಇಲ್ಲಿ ಬನಶಂಕರಿ ಅಮ್ಮ ಇದ್ದಾರೆ ನಮ್ಮ ಮನೆ ಮುಂದೆನೇ. ಬಾದಾಮಿ ಬನಶಂಕರಿ ದೇವರು ಇಲ್ಲಿ ನಮ್ಮ ಹುಳಿಯಾರಲ್ಲಿ ನಮ್ಮ ಮನೆ ಮುಂದ್ಗಡೆನೇ ಇದ್ದಾರೆ. ಹಾಗಾಗಿ ಬನಶಂಕರಿ ದೇವಿಗೆ ಒಂದೆಡೆ, ಆಮೇಲೆ ಜಗ್ಲಿಗೆ ಒಂದೆಡೆ, ಇನ್ನೆರಡು ನಮ್ಮ ಅತ್ತೆ ಮಾಮಾಗ್ರಿ, ಒಂದು ನಮ್ಮ ಅಜ್ಜ ಅಮ್ಮಗ್ರಿ ಎಡೆ. ಅಮಾವಾಸ್ಯೆಗೊಮ್ಮೆ ಅವ್ರಿಗೂ ಪೂಜೆ ಮಾಡಿ ಎಡೆನ ಹಿಡಿತೀವಿ ರೀ ನಾವು. ಅಮಾವಾಸ್ಯೆಗೊಮ್ಮೆ ಮಾತ್ರ ತಪ್ಸಂಗಿಲ್ಲ ರೀ ಪೂಜೆನ. ಇಲ್ಲೇ ದೇವ್ರಿಗೆ ಎಡೆ ಹಿಡಿದ ಮೇಲೆ ಅಲ್ಲಿ ನಮ್ಮ ಅಜ್ಜ ಅಮ್ಮಗ ಅತ್ತೆ ಮಾವಾಗ ಎಡೆನ ಹಿಡ್ಕೊಂಬರ್ತಾಯಿದ್ದೀನಿ ರೀ ಹೋಗಿ. ಇದನ್ನು ಎಡೆ ಇಲ್ಲೇ ಹಿಡಿದು ಮತ್ತೆ ಒಳಗಡೆ ಮಾಡಿಟ್ಟಿದ್ನಲ್ರಿ ಅದನ್ನು ಒಂದೊಂದು ಒಯ್ದು ಹಿಡ್ಕೊಂಬರ್ತೀನಿ ರೀ. ಇಲ್ಲೇ ಒಳಗಡೆ ಕಾಯಿ ಹೊಡೆದ್ರೆ ಸುಮ್ಮನೆ ನೀರೆಲ್ಲನೂ ಇದಾಗ್ತಲ್ರಿ. ಹಾಗಾಗಿ ನಾನು ಕಾಯನ್ನು ಇಲ್ಲೆಲ್ಲನೂ ಇದು ಮಾಡ್ಕೊಂಡು ಹೋಗಿ ಆಶೀರ್ವಾದ ಮಾಡ್ಕೊಂಡು ಹೋಗಿ ಹೊರಗಡೆ ತುಳಸಿ ಕಟ್ಟಿಗೆ ಹೊಡ್ಕೊಂಬಂದ್ಬಿಟ್ಟು ಕಾಯಿನೆಲ್ಲನೂ ಎಡೆ ಹಿಡಿದ್ಮೇಲೆ ಕಾಯಿ ಹೊಡೆದು ಇವಾಗ ಮಂಗಳಾರತಿನ ಇವಾಗ ಮಾಡ್ತಾಯಿದ್ದೀನಿ ರೀ. ಮುಂಚೆ ಬೆಳಗ್ಗೆ ಮಾಡಿದ್ನಲ್ರಿ ಪೂಜೆನ. ಇವಾಗ ದೀಪ ಹಂಗೆ ಇತ್ತು ರೀ. ಇವಾಗ ಎಡೆ ಹಿಡಿದು ಕಾಯಿ ಹೊಡೆದು ಇವಾಗ ಮಂಗಳಾರತಿ ಮಾಡಿದ್ದು ನೋಡ್ರಿ. ಇವಾಗ ಎಲ್ಲನೂ ಪೂಜೆ ಮುಗಿಯೋಷ್ಟರಲ್ಲಿ 1:30 ಆಯ್ತು ರೀ. ಇವಾಗ ಹೆಸರು ಬೇಳೆನ ನೆನೆಕ್ಕಿದ್ಮೇಲೆ ರೀ, ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಅವಾಗೆಲ್ಲ ಅಡುಗೆನೂ ಮುಗೀತು ರೀ. ಇವಾಗ ಕೋಸಂಬರಿ ಮಾಡ್ತಾಯಿದ್ದೀನಿ ನೋಡಿರಿ. ಹೆಜ್ಜೆ ದೊಡ್ಡದೈತಿ ಐತ್ರಿ. ಇದು ವೈಷ್ಣವಿದು ರೀ. ಆಟಿಕೆ ಸಾಮಾನು ತೊಗೊಂಡಿದ್ವಲ್ರಿ, ಅದರಲ್ಲಿ ಬಂದಿತ್ತು. ತುಂಬ ಚೆನ್ನಾಗಿದೆ ರೀ. ಹಾಗಾಗಿ ನಾನು ಅದನ್ನು ಅಡುಗೆ ಮನೆಯಲ್ಲೇ ಇಟ್ಕೊಂಡಿದ್ದೀನಿ ರೀ. ಈ ಥರ ಅರ್ಜೆಂಟಿಗೆ ಮತ್ತು ಅದನ್ನು ಮೇಲಿಂದ ಎಲ್ಲೇ ತೊಗೊಳ್ಳೋಣ ದೊಡ್ಡದು ಅಂತಂದು ಅದನ್ನು ತೊಳೆದು ಕವರಿಗೆ ಹಾಕಿದ್ವಲ್ರಿ. ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡೋದು ರೀ. ನಮ್ಮ ವೈಷ್ಣವಿ ಅಡುಗೆ ಸಾಮಾನು ರೀ ಅದು. ಇವಾಗ ನೋಡಿರಿ ಅದಕ್ಕೆ ಹೆಸರುಬೇಳೆ, ಈರುಳ್ಳಿ, ಆಮೇಲೆ ಹಸಿ ಕೊಬ್ಬರಿ ತುರಿದಿರೋದು ರೀ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಉಪ್ಪು, ನಿಂಬೆಹಣ್ಣು ಹಾಕ್ಕೊಂಡ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ರೀ ಕೋಸಂಬರಿನ. ಹೆಸರುಬೇಳೆ ತುಂಬ ಒಳ್ಳೆಯದು, ತಂಪು ಕೂಡ. ಹಬ್ಬದ ಅಡುಗೆಗೆ ಕಂಪಲ್ಸರಿ ಕೋಸಂಬರಿ ಇರಲೇಬೇಕ್ರಿ, ಅಂದರೆ ಊಟ ಚೆನ್ನಾಗಾಗದ್ರಿ. ಕೋಸಂಬರಿ ಎಲ್ಲನೂ ರೆಡಿ ಆಯ್ತು ನೋಡ್ರಿ.